ನಮಸ್ಕಾರ, ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್. ನಾನು ಪ್ರಿಯಾ. ವಿಜಯಪುರದಿಂದ ಕಗ್ಗೋಡ್ ಗ್ರಾಮಕ್ಕೆ ಯಾವುದೇ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ. ಈ ಗ್ರಾಮದ ಸುತ್ತಮುತ್ತ ಹಲವಾರು ಶಾಲೆಗಳು ಇರುವುದರಿಂದ ಮಕ್ಕಳ ಸಂಚಾರಕ್ಕೆ ಅನಾನುಕೂಲವಾಗುತ್ತಿತ್ತು. ಮಕ್ಕಳು ನಮಗೆ ಬಸ್ ಬೇಕು ಎಂದು ಸುಮಾರು ವರ್ಷಗಳಿಂದ ಪ್ರತಿಭಟನೆ ನಡೆಸಿ ಮನವಿ ಮಾಡಿದರೂ ಕಾರ್ಯರೂಪಕ್ಕೆ ಬಂದಿಲ್ಲ. ಮಕ್ಕಳ ಪರದಾಟ ತಪ್ಪಿಲ್ಲ. ಪ್ರತಿದಿನದಂತೆ ಮಕ್ಕಳು ಶಾಲೆಗಾಗಿ ನಿಂತಿದ್ದ ವೇಳೆ ಡಿವೈಎಸ್ಪಿ ಟಿ.ಎಸ್. ಸುಲ್ಪಿ ಅವರು ತಮ್ಮ ಕಾರ್ಯ ನಿಮಿತ್ತ ಕಗ್ಗೋಡ್ ಮಾರ್ಗವಾಗಿ ಹೋಗುವಾಗ ಮಕ್ಕಳು ಗುಂಪಾಗಿ ನಿಂತಿರುವುದನ್ನು ನೋಡಿ ವಿಚಾರಿಸಿದಾಗ ಮಕ್ಕಳು ತಮಗೆ ಶಾಲೆಗೆ ಹೋಗಲು ಬಸ್ ವ್ಯವಸ್ಥೆ ಸರಿಯಾಗಿ ಇಲ್ಲ, ಇದರಿಂದ ತುಂಬಾ ತೊಂದರೆಯಾಗುತ್ತಿದೆ ಎಂದು ಹೇಳಿದರು. ಇದನ್ನು ಕೇಳಿದ ಸುಲ್ಪಿ ಅವರು ಈ ಸಮಸ್ಯೆ ಪರಿಹರಿಸುವ ಸಲುವಾಗಿ ಡಿಟಿಒ ಎಂ.ಎಸ್. ಹಿರೇಮಠ್ ಅವರಿಗೆ ಫೋನ್ ಮಾಡಿ ಸ್ಥಳಕ್ಕೆ ಕರೆಯಿಸಿ ಅವರು ಬರುವವರೆಗೆ ಕಾಯ್ದು ಮಕ್ಕಳ ಸಮಸ್ಯೆ ಕುರಿತು ತಿಳಿಸಿ ಮಕ್ಕಳಿಗೆ ಬಸ್ ಬಿಡುವಂತೆ ಮನವಿ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಡಿಟಿಒ ಎಂ.ಎಸ್. ಹಿರೇಮಠ್ ಅವರು ಕೂಡ ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸಿ ಪರಿಹಾರ ಮಾಡುವುದಾಗಿ ಭರವಸೆ ನೀಡಿದರು. ಅಷ್ಟೇ ಅಲ್ಲದೆ ಬಿಕೆ ನ್ಯೂಸ್ ಆಫೀಸ್ ವತಿಯಿಂದ ಕೂಡ ಈ ಸಮಸ್ಯೆಗೆ ಪರಿಹಾರ ನೀಡಿ ಎಂದ ಮನವಿಗೆ ಸ್ಪಂದಿಸಿದ ಸಾರಿಗೆ ನಿಯಂತ್ರಕರು ಎಸ್.ಎಂ. ಹತ್ತಿ ಕೂಡಲೇ ಕೆಎಸ್ಆರ್ಟಿಸಿ ಡಿಸಿ ನಾರಾಯಣಪ್ಪ ಕುರುಬರ್ ಅವರಿಗೆ ಪರಿಸ್ಥಿತಿ ಕುರಿತು ತಿಳಿಸಿದಾಗ ಮಕ್ಕಳಿಗೆ ಬಸ್ ಬಿಡುವುದಾಗಿ ಹೇಳಿದ ಕೆಎಸ್ಆರ್ಟಿಸಿ ಡಿಸಿ ಈಗ ಕೊಟ್ಟ ಮಾತಿನಂತೆ ಶಾಲೆ ಪ್ರಾರಂಭದಲ್ಲಿ ಹಾಗೂ ಮುಗಿಯುವ ವೇಳೆಗೆ ಬಸ್ ಬಿಟ್ಟಿದ್ದು ಮಕ್ಕಳ ಹರ್ಷಕ್ಕೆ ಕಾರಣವಾಗಿದೆ. ತಮ್ಮ ಸಮಸ್ಯೆ ಪರಿಹರಿಸಲು ಪಾತ್ರ ವಹಿಸಿದ ಡಿವೈಎಸ್ಪಿ ಟಿ.ಎಸ್. ಸುಲ್ಪಿ, ಡಿಟಿಒ ಎಂ.ಎಸ್. ಹಿರೇಮಠ್, ಸಾರಿಗೆ ನಿಯಂತ್ರಕರು ಎಸ್.ಎಂ. ಹತ್ತಿ, ಕೆಎಸ್ಆರ್ಟಿಸಿ ಡಿಸಿ ನಾರಾಯಣಪ್ಪ ಕುರುಬರ್, ಸಹಾಯಕ ಸಂಚಾರಕ ವ್ಯವಸ್ಥಾಪಕ ಜೆ.ಕೆ. ಹುಗ್ಗೆನ್ನವರ್ ಅವರಿಗೆ ಊರಿನ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆ ಪರಿಹಾರ ಮಾಡಿದ್ದಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಈಗ ಮಕ್ಕಳಿಗೆ ಬಸ್ ಬಿಡುವುದು ಅಷ್ಟೇ ಅಲ್ಲದೆ ಕಂಟ್ರೋಲರ್ ಕೂಡ ಅಲ್ಲಿ ಕಾರ್ಯನಿರ್ವಹಿಸಿ ಮಕ್ಕಳು ಬಸ್ಸಿನ ಸೌಲಭ್ಯ ಪಡೆದುಕೊಳ್ಳುವಂತೆ ಮಾಡುತ್ತಿದ್ದಾರೆ. ಈಗ ಸಾಟರ್ಡೆ ಹುಡುಗರು 12 ಗಂಟೆ ಬಿಡ್ತಾರೆ. 12ವರೆಗೆ ಒಂದು ಬಸ್ ಆದರೂ ಒಂದು 2 ಬಸ್ ಈ ಕಡೆ, ಒಂದು 2 ಬಸ್ ಈ ಕಡೆ. ಸಾಟರ್ಡೆ ಉಳಿದ ದಿನ ಏನು ಅವಶ್ಯಕತೆ ಇಲ್ಲ. ಉಳಿದ ದಿನ ಆದರೂ ಸರ್ ನನಗೆ ಅದು ಗೊತ್ತಾಗ್ತಾ ಇಲ್ಲ. ಈಗ ಪ್ಯಾಸೆಂಜರ್ ಇಲ್ಲ ಅಂತೇಳಿ ಪಡ್ಕೊತ ಇದ್ದು ಸುಮ್ಮನೆ ತಿರುಗಾಡ್ತಾವೆ ಬಸ್ಗಳು. ನೀವು ಇಲ್ಲಿದಿಂದ ಶಿವಣಿಗಿತ ನಾನು ಶಿವಣಿಗೆಯಿಂದ ಅದು ಇದು ಆ ಕಡೆ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ. ಎಕ್ಸ್ಪ್ರೆಸ್ ಬಸ್ಗಳು ತಿರುಗಾಡ್ತಾವೆ. ಶಿವಣಿಗೆ ಬಸ್ ಸ್ಟಾಪ್ ಶಿವಣಿಗಿತ ನೀವು ಸಿಟಿ ಬಸ್ ಓಡಿಸಿದ್ರೆ ಹಾಕದ್ರಿ ಸರ. ಇದೊಂದು ತಂದು ಹಚ್ಚಿದ್ಯಾರ ಒಟ್ಟ ತರ್ಬೇಕೈತೆ. ವಾಹನಗಳು ನಿಲ್ತಾ ಇಲ್ಲ, ಅದಕ್ಕೆ ಅವ್ರು ನಿಲ್ಲುವಂಗೆ ಮಾಡ್ರಿ ಅಂತ ಹೇಳಿದ್ರು. ಅದಕ್ಕೆ ನಾವು ಸೋಮವಾರಲಿದ್ದ 2 ಸಿಟಿ ಬಸ್ಸು ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿಂದ ದೇವರಿಪುರಿಗೆ, ಬಿಜಾಪುರಿಂದ ದೇವರಿಪುರಿಗೆ ಮಾಡೋರಿದ್ದವು. ಇಲ್ಲಿ ನಮ್ಮ ಡಿವೈಎಸ್ಪಿ ಸಾಹೇಬರು, ಸುಲ್ಪಿ ಸಾಹೇಬರು ಮತ್ತು ಗ್ರಾಮಸ್ಥರ ಬೇಡಿಕೆ ಬರೀ ಶಿವಣಿಗೆತನ ಮಾಡುತ್ತಿದ್ದರಿಂದ ಅದನ್ನು ನಮ್ಮ ಮೇಲಾಧಿಕಾರಿಗಳಲ್ಲಿ ಮಾತನಾಡಿ ಅದನ್ನು ಶಿವಣಿಗೆವರೆಗೆ ಮಾಡಲಿಕ್ಕೆ ಕ್ರಮ ಜರುಗಿಸ್ತೀವಿ. ಹಾಗೂ ಶನಿವಾರಕ್ಕೊಮ್ಮೆ ಮಧ್ಯಾಹ್ನ 4ಕ್ಕೆ 2 ಸಿಟಿ ಬಸ್ ಬರ್ತಾವೆ, ಅವನ್ನೇ 12 ಗಂಟೆಗೆ ಕಳಿಸುವ ವ್ಯವಸ್ಥೆ ಮಾಡ್ತೀವಿ. ಸೋಮವಾರ ದಿನ ಇಲ್ಲೊಬ್ಬರು ಟಿಸಿನ ಡೆಪುಟ್ ಮಾಡಿ ಎಲ್ಲ ಗಾಡಿ ನಿಲ್ಲುವಂಗೆ ಕಂಪಲ್ಸರಿ ಇಲ್ಲಿ ನಿಲ್ಲಿಸಿ ಬಿಡುವಂಗೆ ನಾವು ವ್ಯವಸ್ಥೆ ಮಾಡ್ತೀವಿ. ಅದಲ್ಲದೆ ಇಲ್ಲಿ ಮಧ್ಯದಲ್ಲಿ ಬರುವಂಥ ಎಲ್ಲ ಗ್ರಾಮಸ್ಥರಿಗೆ ಹಡಗಲಿ ಇರ್ಬೋದು, ಆಮೇಲೆ ಇಲ್ಲಿ ಮುಂದೆ ಕೌಲಿಗೆ ಇರ್ಬೋದು, ಕುಮಟಿಗೆ ತಾಂಡ ಇರ್ಬೋದು, ಕುಮಟಿಗೆ ಊರು ಇರ್ಬೋದು, ಎಲ್ಲ ಗ್ರಾಮಸ್ಥರಿಗೆ ಅನುಕೂಲ ಆಗುವಂಗೆ ಸಿಟಿ ಬಸ್ಸು ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ಯಾರ. ನಾವು ಈ ಎಲ್ಲವನ್ನು ಬರುವ ಸೋಮವಾರದೊಳಗಾಗಿ ಮಾಡ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ.